ಸಿನಿಮಾ ಸ್ಟಾರ್ಟಿಂಗ್ ಟು ಎಂಡಿಂಗ್ ವರೆಗೂ ಆ ಸ್ಟೋರಿ ಅಷ್ಟೇ. ಸ್ಟೋರಿ ಅಂತ ತುಂಬಾ ಹೇಳ್ಕೊಂಡು ಬಂದಿದ್ದಾರೆ. ದಿನಕರ್ ಅವ್ರ ನಿರ್ದೇಶನ ಅದ್ಭುತವಾಗಿದೆ. ಕನ್ನಡ ಸಿನಿಮಾ ಎಲ್ಲ ರಾಯಲ್ ಸಿನಿಮಾ ಬಂದು ಎಲ್ಲರೂ ಬಂದು ನೋಡಿ. ಮೂವಿ ಸಖತ್ತಾಗಿದೆ. ತಾಯಿ ಎಮೋಷನ್ ಸಖತ್ತಾಗಿ ತೋರಿಸಿದ್ದಾರೆ ದಿನಕರ್ ಸರ್. ಅವರು ಈ ಭೂಮಿ ನವಗ್ರಹ ತಂದಿದ್ದೆ ಅವರು. ಸೊ ಡೈರೆಕ್ಷನ್ ಬಗ್ಗೆ ಮಾತಾಡೋಂಗಿಲ್ಲ, ಸಖತ್ತಾಗಿ ಮಾಡಿದ್ದಾರೆ. ವಿರಾಟ್ ಅವ್ರು, ಸಂಜನಾ ಅವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಚರಣ್ ರಾಜ್ ಅವರು ಮ್ಯೂಸಿಕ್ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ಲರೂ ಬಂದು ನೋಡಬಹುದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಮೇನ್ ಥೀಮ್ ಇದೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ದಿನಕರ್ ಅವರು. ಏನೇ ಹೇಳಿದ್ರೆ ಕ್ಲಿಯರ್ ಆಗಿ ಎಲ್ಲ ಎಷ್ಟೇ ಹಣಕಾಸು ಏನೇ ಇತ್ತು ಅಂತ ಅಂದ್ರೂ ಫೈನಲ್ ಆಗಿ ನಮ್ಗೆ ಏನ್ ಇಂಪಾರ್ಟೆಂಟ್, ನಾವ್ ಎಲ್ಲಿರ್ಬೇಕು ಅಂತ ತೋರಿಸ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲ ಒಂದ್ಸಲ ಬಂದು ನೋಡ್ಬೋದು. ಆರಾಮ ಹೊಸ ಹೀರೋಯಿನ್ ಭಾರಿ ಚೆನ್ನಾಗಿದೆ. ಮುಂದೆ ಬೆಳೀಲಿ, ಬದುಕಲಿ. ಅತ್ಯಂತ ಅದ್ಭುತವಾಗಿದೆ ಸಿನಿಮಾ. ಸ್ಟಾರ್ಟಿಂಗ್ ಟು ಎಂಡಿಂಗ್ ವರೆಗೂ ಕೂಡ ಕಣ್ಣು ರೆಪ್ಪೆ ಹೊಡೆದಿದ್ದಾರೆ. ಆ ತರ ತಗೊಂಡೋಗಿದ್ದಾರೆ ನಮ್ಮ ದಿನಕರ್ ತುಗುದೀಪ ಅವರು. ವಿರಾಟ್ ಅವರು ಕೂಡ ಅತ್ಯಂತ ಅದ್ಭುತವಾಗಿ ಅಮೋಘವಾಗಿ ಅಭಿನಯ ಮಾಡಿದ್ದಾರೆ. ಎಲ್ಲ ಕುಟುಂಬದವರು ಎಲ್ಲ ಕೂಡ ಒಂದು ನೋಡ್ತಕ್ಕಂಥ ಒಂದು ಸದಾಭಿರುಚಿಯ ಚಿತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ಹಾಫ್ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ಇನ್ಫಾರ್ಮೇಟಿವ್ ಫಿಲಂ. ಒಂದು ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಇವತ್ತು ಹೇಗೆ ಮೋಸ ಆಗ್ತಾ ಇದೆ ಅದನ್ನ ತೆರೆ ಮೇಲೆ ತಂದುಕೊಟ್ಟಿದ್ದಾರೆ. ಮತ್ತೆ ಮನಿ ಇಸ್ ನಾಟ್ ಅಲ್ಟಿಮೇಟ್. ಒಂದು ಮನುಷ್ಯತ್ವ, ಮಾನವೀಯತೆ, ಒಂದು ಸಮಾಜ ಇಂಪಾರ್ಟೆಂಟ್ ಅನ್ನೋದನ್ನ ಸರ್ ಸಿನಿಮಾ ಅಂತೂ ಎಕ್ಸಲೆಂಟ್ ಸರ್. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಯಾರು ನೋಡಿಲ್ಲ ದಯವಿಟ್ಟು ಸಿನಿಮಾ ನೋಡಿ. ಇದ್ರೊಳಗಂತೂ ಆ ಫೈಟಿಂಗು, ಆ ಡ್ಯಾನ್ಸು, ಆ ಸ್ಟೋರಿ ಅಷ್ಟೇ. ಸ್ಟೋರಿ ಅಂತೂ ತುಂಬಾ ಹೇಳ್ಕೊಂಡು ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಂತೂ ಆ ಡ್ಯಾನ್ಸ್ ಕಣ್ಣಿಗಬ್ಬ. ಗೋವಾ ಸೀನ್ ಇರೋದು, ಒಂದೊಂದು ಸೀನು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಅದರಲ್ಲೂ ಆ ಫೈಟಿಂಗು, ಇವರು ನಮ್ಮ ವಿರಾಟ್ ಆಕ್ಟಿಂಗ್ ಅಂತೂ ಹಬ್ಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗಿನ ನಮ್ಮ ಶಿವಣ್ಣನೇ ನೆನಪಾಗುತ್ತೆ. ಬಾಲ್ಯದಲ್ಲಿ ಶಿವಣ್ಣ ಹೇಗಿದ್ರು, ಆನಂದ್ ಇರೋದು, ರಥಸಪ್ತಮಿ ಇರೋದು, ಆ ತರ ಎನರ್ಜಿ ಏನಿದೆ ಅವರಲ್ಲಿದೆ ಹೀರೋನಲ್ಲಿ. ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ. ಗ್ಯಾರಂಟಿ ಸೂಪರ್ ಡೂಪರ್ ಆಗುತ್ತೆ. ಆಫ್ಟರ್ ಅಂದ್ರೆ 2-3 ವರ್ಷಗಳ ನಂತರ ದಿನಕರ್ ಸರ್ ಒಂದು ಒಳ್ಳೆ ಪ್ಯಾಟರ್ನ್ ಅಲ್ಲಿ ಬಂದಿದ್ದಾರೆ. ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ನಮ್ಗಂತೂ 100% ಭರವಸೆ ಇದೆ. ಸಿನಿಮಾ ನೋಡಿ. ಸೂಪರ್ ಎಕ್ಸಲೆಂಟ್.